ಕ್ರಿಸ್ಮಸ್ ಸೀಸನ್ ಮುಗೀತು. ಇವಾಗ ಪುನಃ ಎಲ್ಲ ಪ್ಯಾಕಪ್ ಮಾಡುವ ಟೈಮ್ ಆಯಿತು. ಮಿನಿಚರ್ಸ್ ಡೆಕೋರೇಷನ್ಸ್ ಆ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಕೆಲವು ಪರ್ಫೆಕ್ಟ್ ಆಗಿದೆ, ಕೆಲವು ಸ್ವಲ್ಪ ಹಾಳಾಗಿದೆ. ಹಾಳಾಗಿದ್ದನ್ನೆಲ್ಲ ಸಪ್ರೇಟಾಗಿ ಇಡ್ತಾ ಇದ್ದೇನೆ, ಮತ್ತು ಒಳ್ಳೆಯದನ್ನು ಹಾಗೆಯೇ ಪ್ಯಾಕ್ ಮಾಡಿ ನೆಕ್ಸ್ಟ್ ಇಯರ್ಗೆ ಇಡ್ತಾ ಇದ್ದೇನೆ. ಇದೆಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಒಳ್ಳೆಯದಾಗಿ ಉಂಟು, ಎಂತ ಆಗಲಿಲ್ಲ. ಇದು ಲಾಸ್ಟ್ ಇಯರ್ ತಂದದ್ದು. ಇದೆಲ್ಲ ಲಾಸ್ಟ್ ಇಯರ್ ತಂದ ಡೆಕೋರೇಷನ್ಸ್ ಇದೆಲ್ಲ ಒಳ್ಳೆಯದುಂಟು. ಹಾಗಾಗಿ ಇದೆಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಡುವ ಅಂತ. ಇದರಲ್ಲಿ ಕೂಡ ಕೆಲವು ಡೆಕೋರೇಷನ್ಸ್ ಎಲ್ಲ ಉಂಟು. ಇದನ್ನು ಮಿನಿಚರ್ಸ್ ಎಲ್ಲ ಈ ಥರ ನಾನು ರೋಲ್ ಮಾಡಿ ಇರ್ತೇನೆ. ಯಾಕೆಂದರೆ ಈಗೇ ಇಟ್ಟರೆ, ಅಂದರೆ ಇವಾಗ ಕಾರ್ಡ್ಬೋರ್ಡಲ್ಲಿ ಇಟ್ಟಿದ್ದೇನೆ ನೋಡಿ, ಈ ಥರ. ಇಲ್ಲಾದರೆ ಎಂತ ಆಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ಗೆ ಓಪನ್ ಮಾಡುವ ಎಲ್ಲ ಗಂಟಾಗಿ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಟರೆ ಎಂತ ಆಗೋದಿಲ್ಲ. ಹಾಗಾಗಿ ಇವಾಗ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತೆಗೆದು ಬಾಕ್ಸಲ್ಲಿ ಇಡ್ತಾ ಇದ್ದೇನೆ. ಕ್ರಿಸ್ಮಸ್ ಸೀಸನ್ ಬರುವಾಗ ಡೆಕೋರೇಷನ್ಸ್ ಎಲ್ಲ ಮಾಡುವಾಗ ಒಂಥರ ಖುಷಿಯೇ ಬೇರೆ. ಇವಾಗ ತೆಗೆಯುವಾಗ ಯಾವಾಗ ಕ್ರಿಸ್ಮಸ್ ಸೀಸನ್ನೇ ಮುಗೀತಾ ಅಂತ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ. ಹಾಗೆಯೇ ಹೊಸ ವರ್ಷ ಬಂತಂತ ಖುಷಿ ಕೂಡ ಆಗುತ್ತೆ. ಮಾಡುವಾಗ ಎಲ್ಲರೂ ಬರ್ತಾರೆ, ಒಂದು ಟೈಪ್ ಎಕ್ಸೈಟ್ಮೆಂಟ್, ಮಾಡುವ ಡೆಕೋರೇಷನ್ ಮಾಡುವಂತ. ತೆಗೆಯುವಾಗ ಯಾರಿಲ್ಲ, ನಾನು ಒಬ್ಬಳೇ ತೆಗಿಬೇಕು. ಮಾಡುವಾಗ ಮಕ್ಕಳೆಲ್ಲ ಬಂದಿದ್ರು, ಇವಾಗ ಆಟ ಆಡ್ತಾ ಇದ್ದಾರೆ ಹೊರಗಡೆ. ಏನೇ ಡೆಕೋರೇಷನ್ಸ್ ಕಾಣೋಕೆ काम करता ना, डेकोरेशन्स करता ना. ಹೊಸ ಕೇಳ या बॉक्स अंदगला या ಬಂದ್ರು ಪಾಪ ನನ್ನ ಮಕ್ಕಳು ಕರಿವಾಗ ಬಂದ್ರು. Så bitkandar lúdora boxen. ಇದು ಸ್ಟ್ಯಾಚೂಸ್ ಎಲ್ಲ ಅಂದರೆ ಮಣ್ಣಿಂದ ಮಾಡುವ ಸ್ಟ್ಯಾಚೂಸು. ಇದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅಂದರೆ ಹೊಡೆದು ಹೋಗುವ ಚಾನ್ಸಸ್ ಎಲ್ಲ ಇರ್ತದಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಒಂದು ಪೇಪರ್ ಉಂಟಲ್ಲ, ಪೇಪರಲ್ಲಿ ಇದು ಕ್ಯಾಲೆಂಡರ್, ಬಟ್ ನಾನು ತೋರಿಸೋದು ಈ ಥರ ರ್ಯಾಪ್ ಮಾಡಿ ಬಾಕ್ಸಲ್ಲಿ ಇಡೋದು. ಈ ಥರ ಎಲ್ಲ ಸ್ಟ್ಯಾಚೂಸನ್ನು ಪೇಪರಲ್ಲಿ ರ್ಯಾಪ್ ಮಾಡಿ ಅದನ್ನು ಬಾಕ್ಸಲ್ಲಿ ಇಡೋದು. ನಾನು ಈ ಸಲ ಸಿಂಪಲಾಗಿ ಒಂದು ಸಣ್ಣದಾದ ಕ್ರಿಬ್ ಮಾಡಿದ್ದು, ಜಾಸ್ತಿ ಎಫರ್ಟ್ಸ್ ಏನು ಹಾಕಲಿಲ್ಲ. ಇದೆಲ್ಲ ಇವಾಗ ಡ್ರೈ ಆಗಿದೆ. ಕ್ರಿಸ್ಮಸ್ ಟ್ರೀ ಎಷ್ಟು ಖಾಲಿ ಖಾಲಿ ಆಗಿ ಕಾಣ್ತದೆ ನೋಡಿ ಕ್ರಿಸ್ಮಸ್ ಟ್ರೀ. ನೋಡಿ ಈ ಥರ ಪೇಪರ್ಸಲ್ಲಿ ರ್ಯಾಪ್ ಮಾಡಿ ಇಡೋದು. ಇದೊಂದು ದೊಡ್ಡ ಸಂತಾ ಕ್ಲಾಸ್, ಇದರದ್ದು ಸ್ವಲ್ಪ ಕಾಲು ಕಟ್ಟಾಗಿದೆ, ಕಾಲಲ್ಲ ಶೂಸ್ ನೋಡಿ ಈ ಥರ. ಬಟ್ ಇದನ್ನು ನನಗೆ ಬಿಸಾಡಲಿಕ್ಕೆ ಮನಸ್ಸೇ ಇಲ್ಲ.
ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ಗೆ ಕೂಡ ಇದರಲ್ಲಿ ಇಡ್ತಾ ಇದ್ದೇನೆ. ನೋಡಿ ಇವಾಗೆಲ್ಲ ಆಯಿತು. ಇವಾಗೆಲ್ಲ ಬಾಕ್ಸಲ್ಲಿ ಪೇಪರಲ್ಲಿ ರ್ಯಾಪ್ ಮಾಡಿ ಬಾಕ್ಸ್ ಒಳಗೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಗಮ್ ಟೇಪ್ ಹಾಕಿ ಇನ್ನು ನೆಕ್ಸ್ಟ್ ಇಯರ್ ಓಪನ್ ಮಾಡೋದು. ಮಿನಿಚರಲ್ಲಿ ಕೂಡ ಒಂದು ಹಕ್ಕಿ ಬಂದು ಗೂಡು ಕಟ್ಟಿದೆ. ಅದಕ್ಕೋಸ್ಕರ ಇದೊಂದು ಮಿನಿಚರ್ ತೆಗೆಯೋದು ಬೇಡ ಅಂತ ಅಂದ್ಕೊಂಡಿದ್ದೇವೆ. ಬೇರೆ ಮಿನಿಚರ್ಸ್ ಎಲ್ಲ ತೆಗಿತಾ ಇದ್ದೇವೆ. ನೋಡಿ ಹಕ್ಕಿ ಇಲ್ಲ ಇವಾಗ. ನೋಡಿ ಈ ರೀತಿಯಾಗಿ ಗೂಡು ಕಟ್ಟಿದೆ. ಅದಕ್ಕೋಸ್ಕರ ಅದೊಂದು ಲೈನ್ ಬಿಟ್ಟು ಬೇರೆ ನೇಚರ್ಸ್ ತೆಗಿತಾ ಇದ್ದಾರೆ. ಇನ್ನೊಂದು ಸ್ಟಾರ್ ಉಂಟು. ಬಾಲ್ಬುನ ನೋಡಿ ಈ ರೀತಿಯಾಗಿ ಸಪ್ರೇಟ್ ಬಾಕ್ಸ್ ಅಲ್ಲಿ ಇದು ಮಿನಿಚರ್, ಇದು ಡೆಕೋರೇಷನ್ಸ್, ಅದು ಬಲ್ಬ್ಸ್, ಮತ್ತೆ ಇದರಲ್ಲಿ ವಯರ್ಸ್, ಇದರಲ್ಲಿ ಕೂಡ ಓಲ್ಡರ್ ಅಂತ ವಯರ್ಸ್, ಮತ್ತೆ ಕ್ರಿಸ್ಮಸ್ ಟ್ರೀ, ಸ್ಟಾರ್ಸ್, ಇದರಲ್ಲಿ ಕೂಡ ಕ್ರಿಸ್ಮಸ್ ಟ್ರೀ, ಇದರಲ್ಲಿ ಡೆಕೋರೇಷನ್ಸ್, ಅದರಲ್ಲಿ ಕ್ರಿಬ್. ಇದು ಈ ಥರ ಎಲ್ಲ ಡೆಕೋರೇಷನ್ಸನ್ನು ಇನ್ನು ಪ್ಯಾಕ್ ಮಾಡಿ ಇಡೋದು ನೆಕ್ಸ್ಟ್ ಇಯರ್ಗೆ.